ಹಲೋ ಫ್ರೆಂಡ್ಸ್, ಅಮೃತ ಅಡುಗೆ ರುಚಿ ಚಾನಲ್ಗೆ ಸ್ವಾಗತ. ಬರ್ರಿ ಇವತ್ತು ಎಗ್ ಐಟಮಿಂದ ಯಾವ ಥರ ಹೊಸದಾಗಿ ಸಾಂಬಾರು ಮಾಡೋದು ಹೇಳ್ಕೊಡ್ತಿದ್ದೀನಿ. ಈ ಥರ ಸಾಂಬಾರು ನೀವು ಮಾಡಿರೋದೇ ಇಲ್ಲ. ಇದು ಒಂಥರ ಡಿಫ್ರೆಂಟ್ ಸಾಂಬಾರು. ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್: ಕೊತ್ತಂಬರಿ, ಹಸಿ ಶುಂಠಿ, ಬೆಳ್ಳುಳ್ಳಿ, ಟೊಮೆಟೊ ಮತ್ತು ಕೊಬ್ಬರಿನ ಮೊದಲಿಗೆ ನಾವು ಪ್ಯಾನ್ ಬಿಸಿ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಈ ಥರ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡಬೇಕು. ಮತ್ತು ಶುಂಠಿ ಬೆಳ್ಳುಳ್ಳಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಟೊಮೆಟೊ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಳ್ಬೇಕು. ಇವೆಲ್ಲ ಚೆನ್ನಾಗಿ ಹುರ್ಕೊಂಡ ನಂತರ ಸ್ವಲ್ಪ ಎಣ್ಣೆ ಹಾಕಿ 2 ಉಳ್ಳಾಗಡ್ಡಿನ ಎಣ್ಣೆಯಲ್ಲಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು. ಇವೆಲ್ಲ ಹುರ್ಕೊಂಡ ನಂತರ ಒಂದು ಮಿಕ್ಸಿ ಜಾರ್ಗೆ ಹುರಿದಿಟ್ಕೊಂಡಂಥ ಎಲ್ಲ ಸಾಮಾನುಗಳನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ನಾವು ಹುರಿದು ಮಾಡ್ಕೊಳ್ಳೋದ್ರಿಂದ ಹಸಿ ವಾಸನೆ ಬರೋದಿಲ್ಲ. ಸರಿಯಾಗಿ ಫ್ರೈ ಆದ ಕಾರಣ ಸಾಂಬಾರು ರುಚಿನೂ ಹೆಚ್ಚಾಗುತ್ತೆ. ಈಗ ಇದನ್ನು ಸಣ್ಣಗೆ ಪೇಸ್ಟ್ ಆಗೋ ಥರ ರುಬ್ಕೋಬೇಕು. ಪಾತ್ರೆ ಬಿಸಿ ಮಾಡಿಕೊಂಡು ಇದರಲ್ಲಿ 2 ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಕಾದ ನಂತರ 2 ಪಲಾವ್ ಎಲೆ, ಮಸಾಲೆ ಎಲೆ ಅಂತಾರಲ್ಲ, ಅದನ್ನ ಫ್ರೈ ಮಾಡ್ಕೋಬೇಕು. ಎಣ್ಣೆ ಕಾದ ನಂತರ ಇದರಲ್ಲಿ ನಾವು ಉತ್ತರ ಕನ್ನಡದಲ್ಲಿ ಈ ಥರ ಮಸಾಲೆ ಖಾರ ಇರುತ್ತಲ್ಲ, ಅದನ್ನು ಎಣ್ಣೆಯಲ್ಲೇ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈ ಥರ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳೋದ್ರಿಂದ ಸಾರು ತುಂಬಾ ಟೇಸ್ಟಿಯಾಗಿರುತ್ತೆ. ರುಬ್ಕೊಂಡಿರೋಂಥ ಈ ಕೊಬ್ಬರಿನ ನಾವು ಅದೇ ಎಣ್ಣೆ ಮತ್ತು ಖಾರ ಹಾಕಿರ್ತೀವಲ್ಲ, ಅದರಲ್ಲಿ ಮಿಕ್ಸ್ ಮಾಡಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈ ಥರ ಎಣ್ಣೆಯಲ್ಲೇ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋದ್ರಿಂದ ಆ ಕೊಬ್ಬರಿ ಎಲ್ಲ ಹಸಿ ವಾಸನೆ, ಮಸಾಲೆ ಎಲ್ಲ ಹಸಿ ವಾಸನೆ ಚೆನ್ನಾಗಿ ಫ್ರೈ ಆಗಿ ಸಾಂಬಾರಿನ್ನು ತುಂಬ ಟೇಸ್ಟಿಯಾಗಿ ಆಗುತ್ತೆ. ಈ ಥರ ಎಲ್ಲ ಕೊಬ್ಬರಿ ಎಣ್ಣೆಯಲ್ಲಿ ಖಾರ ಮತ್ತು ಕೊಬ್ಬರಿ ಎಲ್ಲ ಈ ಥರ ಫ್ರೈ ಆದ ನಂತರ ಕುದಿ ಬಂದ ತಕ್ಷಣ ಇದಕ್ಕೆ ನಾವು ಸ್ವಲ್ಪ ಗರಂ ಮಸಾಲೆ ಮತ್ತು ಚಿಕನ್ ಮಸಾಲೆಯನ್ನು ಹಾಕಿ ಕುದಿಸ್ಕೋಬೇಕು. ಇದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಪೂರ್ತಿ ಕುದಿ ಬರೋವರೆಗೂ ಇದನ್ನು ಕುದಿಸ್ಬೇಕು. ಈಗ ನೋಡಿ, ನಾವು ಒಂದು ಪಾತ್ರೆನ ಇದಕ್ಕೆ ಒಂದು ಪ್ಲೇಟ್ ಮುಚ್ಚೋಣ. ಕುದಿ ಬಂದ ತಕ್ಷಣ ನೋಡಿ, ಈ ಥರ ಪೂರ್ತಿ ಈಗ ಸಾಂಬಾರು ಕುದೀತಾ ಇದೆ. ಈ ಥರ ಸಾಂಬಾರು ಕುದ ನಂತರ ನೋಡಿ ಯಾವ ಥರ ಎಣ್ಣೆ ಬಿಟ್ಟಿದೆ. ಈಗ ಪರ್ಫೆಕ್ಟ್ ರೆಡಿ ಆಯಿತು. ಈಗ ನಾವು ಇದನ್ನು ಏನು ಮಾಡ್ಬೇಕಂದ್ರೆ, ನಮಗೆ ಎಷ್ಟು ಬೇಕೋ ಅಷ್ಟು ಮೊಟ್ಟೆ, ಈಗ ನಾವು ಒಂದು ಮೊಟ್ಟೆನ ಹೊಡ್ಕೊಂಡು ಅದನ್ನು ಬೀಟ್ ಮಾಡಿ ಇದು ಮೊದಲಿಗೆ ನಾವು ಒಂದು ಆಮ್ಲೆಟ್ ಮಾಡ್ಕೋಬೇಕು. ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಇದರಲ್ಲಿ ಒಂದು ಆಮ್ಲೆಟ್ ಮಾಡ್ಕೊಳ್ಳೋಣ. ಈ ಥರ ಆಮ್ಲೆಟ್ ಮಾಡಿಕೊಂಡು ಇದೊಂಥರ ನಿಮಗೆ ಅನಿಸುತ್ತೆ ಡಿಫ್ರೆಂಟ್ ಸಾಂಬಾರು ಅಂತ. ಸೂಪರ್ ಟೇಸ್ಟಾಗಿಯೂ ಇರುತ್ತೆ. ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಸೇಮ್ ನಾನ್ ವೆಜ್ ಚಿಕನ್ ಸಾರು ಥರನೇ, ಅದಕ್ಕಿಂತನೂ ಚೆನ್ನಾಗೇ ಆಗಿರುತ್ತೆ. ಈ ಥರ ಆಮ್ಲೆಟ್ ರೆಡಿ ಆದ ನಂತರ ಆಮ್ಲೆಟ್ನ ನಾವು ಕಟ್ ಮಾಡ್ಕೋಬೇಕು. ಪೂರ್ತಿಯಾಗಿ ಪೀಸ್ ಥರ ಇವನ್ನ ಆಮ್ಲೆಟ್ನ ಪೂರ್ತಿ ಕಟ್ ಮಾಡ್ಕೋಬೇಕು. ಈ ಥರ ಕಟ್ ಮಾಡಿಟ್ಕೊಂಡಂಥ ಆಮ್ಲೆಟ್ಗಳನ್ನು ನಾವು ಆವಾಗಲೇ ರೆಡಿ ಆದಂಥ ನಮ್ಮ ಸಾಂಬಾರು ಏನು ಕುದೀತಾ ಇತ್ತಲ್ಲ, ಆ ಕುದೀತಾ ಇರೋ ಸಾರಿಗೆ ಈ ಆಮ್ಲೆಟ್ ಪೀಸನ್ನು ಹಾಕಬೇಕು. ಸೇಮ್ ನಿಮಗೆ ಇದೊಂದು ಟೇಸ್ಟ್ ಯಾವ ಥರ ಇರುತ್ತೆ ಅಂದರೆ, ಸೇಮ್ ಚಿಕನ್ ಸಾರಿಗಿಂತನೂ ಚೆನ್ನಾಗಿರುತ್ತಂತ ನೀವೇ ಈ ಸಾಂಬಾರು ಮಾಡಿ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ. ಈಗ ನೋಡಿ, ಸೂಪರಾಗಿರುವಂಥ ಒಂದು ಎಗ್ ಆಮ್ಲೆಟ್ ಸಾಂಬಾರು ರೆಡಿ ಆಯಿತು. ನೋಡಿ ಯಾವ ಥರ ಬಂದಿದೆ ಅಂತ. ನಿಮ್ಮ ಮನೆಯಲ್ಲಿ ನೀವು ಮಾಡಿ ನೋಡಿ, ಎಲ್ಲರೂ ಇಷ್ಟಪಡ್ತಾರೆ. ನಾನು ಮಾಡೋ ಅಡುಗೆ ನಿಮಗೆ ಇಷ್ಟ ಆದರೆ ಪ್ಲೀಸ್
ಕಮೆಂಟ್, ಶೇರ್, ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಪೂರ್ತಿ ವಿಡಿಯೋ ನೋಡಿ, ಸ್ಕಿಪ್ ಮಾಡದೆ ನನ್ನ ವಿಡಿಯೋ ನೋಡಿ ಡಿಫ್ರೆಂಟ್ ಆಗಿರುವಂಥ ಒಂದು ಸಾಂಬಾರ್ ಈಗ ರೆಡಿಯಾಗಿದೆ. ಕೀಪ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ಬಾಯ್ ಬಾಯ್.